ಒಂದು ಬಿಗ್ ಬಾಸ್ ಸೀಸನ್ ಅಲ್ಲೂ ಒಬ್ಬೊಬ್ರಿಗೆ ಫೇವರಿಸಮ್ ಮಾಡ್ತಾರೆ. ಇತ್ತು ಖಡಕ್ ಆಗಿ ಬೈಬೇಕಿತ್ತು, ತುಂಬಾ ನಿಯತ್ತಾಗಿ ಬೈಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ಅಂತಹ ಒಂದು ನಿರೂಪಣೆ ಮಾಡ್ತಾ ಇದ್ದೀರಾ ಅಂತ ಹೇಳ್ದ ನಾನೇ ದೊಡ್ಡಪ್ಪ ಅಂತೆ ಅವರಪ್ಪ ಅಂತ ಹಾಯ್ ಹಲೋ ನಮಸ್ತೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಸೊ ಪ್ರೋಮೋ ನೋಡಿದಾಗ ಇದ್ದಂತಹ ಒಂದು ಗರಮ್ನೆಸ್ ಬಿಗ್ ಬಾಸ್ ಅಲ್ಲಿ ಇವತ್ತು ನಿಜವಾಗ್ಲೂ ಇತ್ತ ಮಾತಾಡೋಣ. ನಿಜವಾಗ್ಲೂ ನನಗೆ ಇವತ್ತಿನ ಪ್ರೋಮೋ ನೋಡಿದಾಗ ಏನೇನೋ ಅನ್ಕೊಂಡಿದ್ದೆ. ಅಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಬಿಗ್ ಬಾಸ್ ಅಲ್ಲಿ ಸ್ನೇಹಿತ ಅವರು ಮತ್ತು ಇಶಾನಿ ಅವರನ್ನ ರೋಸ್ಟ್ ಮಾಡಿದ ರೀತಿಯಲ್ಲಿ ರೋಸ್ಟ್ ಮಾಡ್ತಾರೆ ಅಂತ ಕಡೆಗೂ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಮಟ್ಟಿಗೆ ಬಕೆಟ್ ಹಿಡಿದ್ರು ಅಂತ ನನ್ಗನಿಸ್ತಾ ಇದೆ. ಯಾಕಂದ್ರೆ ಈ ಎಪಿಸೋಡ್ ಸ್ಟಾರ್ಟ್ ಆದಾಗ ಧ್ರುವ ಅವರಿಗೆ ಬೈದಂತ ರೀತಿ, ಧ್ರುವ ಅವರನ್ನ ಒಂದು ಟಾರ್ಗೆಟ್ ಮಾಡಿದ ರೀತಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರು ಜಾಹ್ನವಿ ಅವರಿಗೆ ವಾ ಚಿಕ್ಕಪ್ಪ ಅಂತೆ, ದೊಡ್ಡಪ್ಪ ಅಂತೆ, ಅವರಪ್ಪ ಅಂತ ಏನ್ ಕಿಚ್ಚ ಸುದೀಪ್ ಅವರೇ ನೀವು ನಿರೂಪಣೆ ಮಾಡೋಕೆ ನಿಮ್ಮಿಂದ ಎಷ್ಟೋ ಜನ ಕಲಿಬೇಕು, ಅಂತಹ ಒಂದು ನಿರೂಪಣೆ ಮಾಡ್ತಾ ಇದ್ದೀರಾ ಅಂತ ಹೇಳ್ದ ನಾನೇ ಇವತ್ತು ನಿಮ್ಮ ನಿರೂಪಣೆ ಬಗ್ಗೆ ನನ್ಗೆ ಅಸಹ್ಯ ಹುಡ್ತಾ ಇದೆ. ಅಷ್ಟು ಕೆಟ್ಟದಾಗಿ ಇವತ್ತು ನಿರೂಪಣೆ ಮಾಡಿದ್ರಿ ಕಿಚ್ಚ ಸುದೀಪ್ ಅವರೇ. ಬೈಬೇಕಿತ್ತು, ಖಡಕ್ ಆಗಿ ಬೈಬೇಕಿತ್ತು, ತುಂಬಾ ನಿಯತ್ತಾಗಿ ಬೈಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಎಪಿಸೋಡ್ ಅಲ್ಲಿ ನಾನು ನಿಜವಾಗ್ಲೂ ಪ್ರೋಮೋ ನೋಡ್ಕೊಂಡು ಕಾಯ್ತಾ ಇದ್ದೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೀವು ಅಶ್ವಿನಿ ಅವರಿಗೆ ಬೈತೀರಾ ಅಂತ ಹೇಳಿ ನೋಡಿದಾಗ ನಿಜವಾಗ್ಲೂ ಎಷ್ಟೊಂದು ಖುಷಿಯಾಗಿತ್ತು ನನ್ಗೆ. ಅಂದ್ರೆ ಜಾಹ್ನವಿ ಅವರಿಗೆ ಕ್ವಶನ್ ಕೇಳ್ತೀರಾ, ಜಾಹ್ನವಿ ಅವರನ್ನ ಅಲ್ಲೇ ಬಿಟ್ಬಿಡ್ತೀರಾ, ಅಶ್ವಿನಿ ಅವರಿಗೆ ಕ್ವಶನ್ ಕೇಳ್ತಾರೆ. ಅಶ್ವಿನಿ ಅವರು ಅಂತೂ ನೆಕ್ಸ್ಟ್ ಲೆವೆಲ್ ಗುರು, ಏನ್ ಕಾನ್ಫಿಡೆಂಟ್, ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಇಷ್ಟು ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೂ ಇಷ್ಟು ಒಂದು ಅವರಿಗೆ ಕಾನ್ಫಿಡೆಂಟ್ ಅಂದ್ರೆ ಅದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಕಿಚ್ಚ ಸುದೀಪ್ ಅವರು ಹೇಳಿದಾಗ ಈ ಜಾಹ್ನವಿ ಅವರಾಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು ಹೆಂಗ್ ಹೇಳ್ತಾ ಇದ್ದಾರೆ ಅಂದ್ರೆ ವಾಹ್, ನಿಜವಾಗ್ಲು ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೋಮೋ ಕಟ್ಟಿಂಗು, ಅದು ಕೂಡ ರಾರಾ ಅಂತ ನಮ್ಮ ರಕ್ಷಿತಾ ಶೆಟ್ಟಿ ಅವರ ವಾಯ್ಸ್ ಅಲ್ಲಿ. ನಿಜವಾಗ್ಲೂ ಬಿಗ್ ಬಾಸ್ ನಿಮ್ಗೊಂದು ಸಲ್ಯೂಟ್. ಇಂತಹ ಫೇಕ್ ಶೋ, ಇಂತಹ ಒಂದು ಫೇಕ್ ಸರ್ಟಿಫಿಕೇಟ್ ನೀವು ಕೊಡ್ತಾ ಇದ್ದೀರಲ್ವಾ, ನಿಜವಾಗ್ಲೂ ನಿಮ್ಮನ್ನ ಮೆಚ್ಚಬೇಕು ಕಣ್ರಿ. ಸೊ ಇವತ್ತಿನ ಟಾಪಿಕ್ ನೋಡಿದ್ಮೇಲೆ ಮೇ ಬಿ ನನ್ಗೆ ಒಬ್ಬನಿಗೆ ಈ ತರ ಅನಿಸ್ತು ಅಥವಾ ನಿಮ್ಗೆಲ್ರಿಗೂ ಈ ತರ ಅನಿಸ್ತು ಗೊತ್ತಿಲ್ಲ. ಕಿಚ್ಚ ಸುದೀಪ್ ಅವರು ಪ್ರತಿ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲೂ ಒಬ್ಬೊಬ್ರಿಗೆ ಫೇವರಿಸಮ್ ಮಾಡ್ತಾರೆ. ಸೊ ಇದನ್ನ ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ಇಂಥ ಒಂದು ನಿರೂಪಣೆ ಮಾಡುವಂತ ವ್ಯಕ್ತಿಯನ್ನ ನಾನು ತುಂಬಾ ಒಂದು ಗೌರವ ಕೊಟ್ಟು ಮಾತಾಡ್ತಾ ಇದ್ದೆ ಇದುವರೆಗೂ. ಆ ಗೌರವಗಳನ್ನ ಎಲ್ಲ ಮೇ ಬಿ ಎಲ್ಲವನ್ನ ಕಿಚ್ಚ ಸುದೀಪ್ ಅವರು ಕಳ್ಕೊಂಡ್ರು ಇವತ್ತಿಗೆ. ಯಾಕಂದ್ರೆ ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಎಷ್ಟೋ ಸೀಸನ್ ನಾನು ಫಾಲೋ ಮಾಡ್ತಾ ಇದ್ದೆ ಬಿಗ್ ಬಾಸ್ ಕನ್ನಡ ಸೀಸನ್. ಮೇ ಬಿ ಆಲ್ಮೋಸ್ಟ್ ನಾನು ಒಂದು ಸೀಸನ್ ಅನ್ನ ಇವರು ನವೀನ್ ಸಜ್ಜು ಅವರು ವಿನ್ ಆಗಿದ್ರಲ್ಲ ಸಿಂಗರ್, ಆ ಒಂದು ಸೀಸನ್ ಅಂದ್ರೆ ಕಂಪ್ಲೀಟ್ ಸೀಸನ್ ಅನ್ನ ನೋಡಿರ್ಲಿಲ್ಲ. ಮತ್ತೆ ಎಲ್ಲಾ ಸೀಸನ್ ಗಳನ್ನ ನಾನು ನೋಡಿದ್ದೆ, ಮೇ ಬಿ 100% ನೋಡಿದ್ದೆ ನಾನು. ಈ ಒಂದು ಸೀಸನ್ ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದ ಕಾರಣ ನಾನು ವಿಡಿಯೋನು ಮಾಡ್ತಾ ಇರ್ಲಿಲ್ಲ. ಮೇ ಬಿ ನಾನು ಯಾವ ಫ್ರೀ ಇರ್ತೇನೋ ಅವಾಗೆಲ್ಲ ನಾನು ನೋಡ್ತಾ ಇದ್ದೆ. ಬಟ್ ಇಂಥ ಒಂದು ಖಚಿತ ಒಂದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಒಂದು ವ್ಯಕ್ತಿತ್ವಕ್ಕೆ ರಕ್ಷಿತಾ ಶೆಟ್ಟಿ ಇದ್ದಂತಹ ಜಾಗದಲ್ಲಿ ಮೇ ಬಿ ಧ್ರುವಂತ ಅವರು ಇದ್ದಿದ್ರೆ ಅಥವಾ ಖುದ್ದು ಅಶ್ವಿನಿ ಅವರು ಇದ್ದಿದ್ರೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಿದ್ರು. ಆ ಹುಡುಗಿ ಪಾಪ ಆ ಸಣ್ಣವಳು ಅಂತ ಹೇಳ್ತಿದ್ದಂತಹ ರಕ್ಷಿತಾ ಅವರು ನಿಜವಾಗ್ಲೂ ತುಂಬಾ ಒಂದು ನೀಟಾಗಿ ಒಂದು ಸ್ಮೈಲ್ ಕೊಟ್ಟು ಥ್ಯಾಂಕ್ ಯು, ಇಟ್ಸ್ ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ನನ್ನ ಇದ್ ಮಾಡಿದ್ರಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಎಷ್ಟೊಂದು ವ್ಯಕ್ತಿಗತವಾಗಿ ಡ್ಯಾಮೇಜ್ ಆಗಿದೆ. ಅಂದ್ರೆ ಅವರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅಶ್ವಿನಿ ಅವರು ಮತ್ತು ಜಾಹ್ನವಿ ಅವರು. ಅವರನ್ನು ಒಂದು ಸಾರಿ ಕೇಳುವಂತಹ ಒಂದು ಐಡಿಯಾ ಕೂಡ ಬಾಕಂದ ಇಲ್ಲಿ ಅಂತ ಹೇಳ್ತಾಳೆ ನಮ್ಮ ಇವಳು ಹೋರಾಟಗಾರ್ತಿ. ಇವಳು ಜನ್ಮಕ್ಕೆ ಸುಳ್ಳುಗಾತಿ ಇವಳು ಹೋರಾಟಗಾರ್ತಿ ಅಂತ. ಇವಳು ಇಲ್ಲಿ ಹೊರಗಡೆ ಬಂದು ಹೋರಾಟಗಾರ್ತಿ ಅಂತ ಹೇಳಿ ಹೆಸರಲ್ಲಿ ಹಣ ಮಾಡುವಂತ ಇಂಥ ಕಚಡಗಳು ಇದ್ದಾಗ ಎಲ್ಲಿ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತ ನನ್ಗೆ ಗೊತ್ತಾಗಲ್ಲ. ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನೇನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಏನೂ ಆಗಿಲ್ಲ. ಅಂದ್ರೆ ಮೇ ಬಿ
ಕಿಚ್ಚ ಸುದೀಪ್ ಅವರು ಏನೋ ಹೇಳ್ತಾರೆ, ಅವರು ಮೈಕ್ರೋಸ್ಕೋಪ್ ಹಾಕ್ಬಿಟ್ಟು ಝೂಮ್ ಮಾಡಿಬಿಟ್ಟು ಏನೇನು ವರ್ಡ್ ಯೂಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಮಾತಾಡ್ತೇವೆ ಅಂತ ಹೇಳ್ತಾರೆ. ಕಾಣಿಸ್ಲಿಲ್ಲ. ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಮಾತಾಡಿದಂತಹ ವಿಡಿಯೋ ಎಲ್ಲಾದ್ರೂ ವೈರಲ್ ಆದ್ರೆ ಕಿಚ್ಚ ಸುದೀಪ್ ಅವರೇ, ಅಲ್ಲಿ ನೀವು ಮೈಕ್ರೋಸ್ಕೋಪ್ ಹಾಕಿಲ್ವೋ ಏನೋ ಅಂತ ಒಂದು ನನಗೆ ಡೌಟ್ ಆಗ್ತಾ ಇದೆ. ಗೊತ್ತಿಲ್ಲ, ನೀವು ಕಿಚ್ಚ ಸುದೀಪ್ ಅವರು ನೀವು ಮಾತಾಡಿದ್ದೇ ಬಿಗ್ ಬಾಸ್ ಅಲ್ಲಿ ಸರಿ. ಯಾಕಂದ್ರೆ ಇವಾಗ ನಾನು ಮಾತಾಡಿದ್ದು ಕೂಡ ಎಷ್ಟು ಜನ ಅಗ್ರಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಮನಸ್ಸಿನ ಮಾತು ಅಂತೂ 100% ಇದೇ ಆಗಿರುತ್ತೆ, ಬಟ್ ಮಾತಾಡಲ್ಲ. ಗೊತ್ತಿಲ್ಲ ಈ ಸೀಸನ್ ಹೆಂಗ್ ಹೋಗುತ್ತೋ ಅಂತ. ಬಟ್ ಈ ಸೀಸನ್ ಅಲ್ಲಿ ಈ ಎಪಿಸೋಡ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದು ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಈ ಸೀಸನ್ ಅಲ್ಲಿ ಇವಾಗಿನ ತನಕ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರು ಇಬ್ರೆ ನನ್ನ ಲೆಕ್ಕದಲ್ಲಿ ಒಂದು ಕರೆಕ್ಟ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಒಂದು ಮನಸ್ಸಿನ ಒಂದು ಮಾತು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ಫೈನಲಿ ಅನಿಸಿದ್ದು ಏನು ಅಂದರೆ ಬಿಗ್ ಬಾಸ್ ಆಟನೇ ಅಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟೆಡ್ ಆಟದ ರೀತಿಯಲ್ಲೇ ಕಾಣ್ತಾ ಇದೆ. ಫೈನಲಿ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಅವರು ಮನೆಯಿಂದ ಹೊರಗಡೆ ಹೋದರು. ಸೊ ನಾಳೆ ಮೇ ಬಿ ನಾಳೆ ಇಲ್ಲಾಂದರೆ ನಾಡಿದ್ದು ಮೇ ಬಿ 2-3 ಕಂಟೆಸ್ಟೆಂಟ್ ಬರ್ಬೋದು. ಯಾಕಂದರೆ ಗ್ರೂಪ್ ಆಗಿ ಬರ್ಬೋದು, ಗ್ರೂಪ್ ಆಗಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಾಳೆಯ ಎಪಿಸೋಡ್ ಹೇಗಿರುತ್ತೆ ಅಂತ, ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೇಗಿರುತ್ತೆ ಅಂತ. ಸೊ ಅಲ್ಲೇ ತನಕ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.